ರಾತ್ರಿ. ಹೀಗಾಗಿ ಅವ್ರ ಅನುಭವಕ್ಕೆ ಬಂದಿದಂತೂ ನಿಜ. ಅದು ನಿಜವಾ ದೆವ್ವನ ಭೂತನ ಅದೇನು ಅಂತ ನನಗೆ ಗೊತ್ತಿಲ್ಲ. ಒಬ್ಬರಾದ್ರೆ ಭ್ರಮೆ ಅನ್ಬೋದು, ಇಬ್ಬಿಬ್ರು ನೋಡಿದಾರೆ ಅಂದ್ರೆ ಅದು ಭ್ರಮೆ ಆಗಿರ್ಲಿಕ್ಕಿಲ್ಲ. ಸೊ ಚಾನೆಲ್ ಕಡೆಯಿಂದ ಮಾಡಿದಾರೆ ಅನ್ನೋ ಧೈರ್ಯದಲ್ಲಿ ನಾವಿದ್ವಿ. ಹೊರಗಡೆ ಬಂದ್ಮೇಲೆ ನನಗ್ ಗೊತ್ತಾಯ್ತು ಚಾನೆಲ್ ಇಂದ ಮಾಡಿದಲ್ಲ ಅಂತ. ಏನು ಅಂತ ನನಗ್ ಗೊತ್ತಿಲ್ಲ, ಅಲ್ಲಿರೋರ್ಗೆ ಏನೋ ಆಗದೆ ಇರ್ಲಿ ಅಷ್ಟೇ. ಓಕೆ, 35 ಡೇಸ್ ನೀವು ಅಲ್ಲಿ ಇದ್ರಿ, ಸ್ಪೆಂಡ್ ಮಾಡಿದೀರಾ. ಸೊ ನಿಮ್ಗೆ ಯಾವತ್ತಾದ್ರೂ ಆ ರೀತಿ ಅನುಭವ ಆಗಿದ್ದು ಅಥವಾ ನಿಮ್ಮ ಜೊತೆ ಇರೋರಿಗೆ ಏನಾದ್ರೂ ಈ ರೀತಿ ಅನುಭವಗಳಾಗಿದ್ದು? ಅದೇ ಇವ್ರಿಬ್ರಿಗೂ ಕಾರುಣಿಗೆ ಸಂಜನೆಗೆ ಆಗಿದೆ ಅನ್ನೋದು ಅದು ಫಸ್ಟ್ ಟೈಮ್ ಅಥವಾ ಅದು ಬಿಟ್ರೆ ಇನ್ ಯಾವ್ದು ಆಗಿದ್ದೀರಾ. ನಾವಿನ್ನು ಹೆದರ್ಸಕ್ ಸಾಕಷ್ಟು ಪ್ರಾಂಕ್ ಗಳನ್ನ ಮಾಡಿದೀವಿ. ಮೊನ್ನೆ ಪ್ರಥಮ್ಗೆ ಪಾಪ ಹೆದರ್ಸಿದ್ವಿ ನಾವು. ಫಸ್ಟ್ ಡೇ ಸಂಜನಂಗೆ ಪ್ಲಾನ್ ಮಾಡ್ಬಿಟ್ಟು ಅವಳಲ್ಲಿರೋ ಭಯ ತೆಗಿಬೇಕು ಅನ್ನೋ ಕಾರಣಕ್ಕೆ ಏನೋ ಒಂದು ತುಂಬಾ ಭಯ ಬೀಳ್ತಾರೆ ಸಂಜನಾ, ಭಯ ಜಾಸ್ತಿ ಅವರಿಗೆ, ಚೇಷ್ಟೆ ಮಾಡಿದ್ವಿ ಅನ್ನೋದ್ ಬಿಟ್ರೆ ನನಗೆ ಇಷ್ಟು ವರ್ಷದಲ್ಲಿ ನನ್ಗೆ ಯಾವತ್ತೂ ದೆವ್ವಭೂತದ ಅನುಭವ ಆಗಿಲ್ಲ. ಆಗೋದು ಬೇಡ. ಅಯ್ಯೋ ಬೇಡ, ಇರೋ ಮನುಷ್ಯರನ್ನ ತಡ್ಕೊಳ್ಳೋದೇ ಕಷ್ಟ, ಇನ್ನಿಲ್ದಿರೋ ದೆವ್ವಗಳನ್ನ ಹೆಂಗ್ ತಡ್ಕೊಳ್ಳೋದು? ಓಕೆ, ಸೊ ಈಗ ಮನೆಯಿಂದ ಬಂದಿದ್ದೀರಾ ಕಾವ್ಯ. ಸೊ ಅಲ್ಲೂ ಕೂಡ ನಿಮ್ಗೆ ಒಂದು ಫ್ರೆಂಡ್ ಸರ್ಕಲ್ ಅನ್ನೋದು ಕ್ರಿಯೇಟ್ ಆಗಿತ್ತು. ಎಲ್ರು ಕೂಡ ಕಾವ್ಯ ಅಂದ್ರೆ ಹೌದು ತುಂಬಾ ಪ್ರಬುದ್ಧರು, ಅವರು ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾರೆ, ತುಂಬಾ ಕ್ಯೂಟ್ ಆಗಿರ್ತಾರೆ, ಎಲ್ರ ಜೊತೆ ಚೆನ್ನಾಗಿರ್ತಾರೆ, ಸಂಬಂಧ ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಕೆಲವೊಬ್ರು ಅನ್ಕೊಂಡಿರ್ತಾರೆ, ಕೆಲವೊಬ್ರು ಇಲ್ಲ. ಸೊ ಅಂಥವ್ರಲ್ಲಿ ಯಾರನ್ನಾದ್ರೂ ಮಿಸ್ ಮಾಡ್ತಾ ಇರೋದುಂಟಾ ನೀವು? ಎಲ್ಲರಲ್ಲೂ ಕೆಲವೊಂದು ವಿಷಯ ಮಿಸ್ ಮಾಡ್ತಿದ್ದೀನಿ ನಾನು. ಮಾಲ್ವಿಕಾ ಅಮ್ಮ ಅವರು ನನಗೆ ತುಂಬಾ ವಿಷಯಗಳನ್ನೇ ಹೇಳ್ಕೊಡ್ತಿದ್ರು. ತುಂಬಾ ವಿಷಯಗಳು, ಅವ್ರಿಗಿರೋ ನಾಲೆಡ್ಜ್ ಏನು ಅಂತ ಬಹುಶಃ ಎಲ್ಲರಿಗೂ ಗೊತ್ತಿದೆ. ಎಷ್ಟು ಟಾಕ್ ಅಬೌಟ್ ಎವ್ರಿಥಿಂಗ್, ಪೊಲಿಟಿಕ್ಸ್ ಇಂದ ಹಿಡಿದು ಆಧ್ಯಾತ್ಮದಿಂದ ಹಿಡಿದು ಸಿನಿಮಾದಿಂದ ಹಿಡಿದು ಎಲ್ಲದರ ಬಗ್ಗೆ ಮಾತಾಡ್ತಿದ್ದೆ ನಾವು. ಸೊ ಅವ್ರ ಜೊತೆ ಆ ಒಂದು ಲೆಂದಿ ಕಾನ್ವರ್ಸೇಷನ್ ನಾನು ಮಿಸ್ ಮಾಡ್ಕೊತಿದ್ದೀನಿ. ಮತ್ತೆ ಶೀತಲ್ ಯೂಸ್ ಟು ಬಿ ಮೈ ವೆರಿ ಗುಡ್ ಫ್ರೆಂಡ್. ಅವಳ ವಿಷಯ ಅವಳನ್ನ ಮಿಸ್ ಮಾಡ್ಕೊತಿದ್ದೀನಿ. ಸಂಜು ಜೊತೆ ನಾನು ಬಹಳ ಪರ್ಸನಲ್ ವಿಷಯಗಳನ್ನ ಹಂಚ್ಕೊತಿದ್ದೆ, ಸಂಜುನ್ ಮಿಸ್ ಮಾಡ್ಕೊತಿದ್ದೀನಿ ನಾನು. ಅಷ್ಟೇ, ಯಾರಿಲ್ಲ. ಓಕೆ, ಈಗ ನಿಜ ಜೀವನದಲ್ಲಿ ನೀವು ಸಾಕಷ್ಟು ಜನ ಅಂದ್ರೆ ಬಿಗ್ ಹೌಸ್ ನಲ್ಲಿ ಇರೋಂತವ್ರನ್ನ ಕೆಲವೊಂದ್ ಸರಿ ನೋಡಿರ್ತೀರಾ, ಮಾತನಾಡ್ಸಿರ್ತೀರಾ. ಆದ್ರೆ ಅವ್ರ ಜೊತೆ 24 hours ಕೂಡ ಸ್ಪೆಂಡ್ ಮಾಡುವಂತ ನಿಮ್ಗೆ ಅಪಾರ್ಚುನಿಟಿ ಏನು ಬಿಗ್ ಹೌಸ್ ನಲ್ಲೇ ಸಿಕ್ಕಿರೋಂಥದ್ದು. ಇದಕ್ಕೂ ಅದಕ್ಕೂ ಹೋಲ್ಸಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಯಾರ್ ರಿಯಲ್ ಯಾರ್ ಫೇಕ್ ಅನ್ನೋದೇನಾದ್ರೂ ಗೊತ್ತಾಗಿದ್ಯಾ ಈಗ? ಖಂಡಿತವಾಗ್ಲು ಅದೇ. ನಾನು ಅವ್ರೆಲ್ಲರನ್ನೂ ನಾನು ಭೇಟಿ ಮಾಡಿದ್ದೇನೆ, ಎಕ್ಸೆಪ್ಟ್ ಫಾರ್ ರೇಖಾ, ವಾಣಿಶ್ರೀಮ ಮತ್ತೆ ದೊಡ್ಡ ಗಣೇಶ್ ಅವರು. ಇವ್ರು ಮೂರ್ ಓಂ ಪ್ರಕಾಶ್ ಸರ್, ಈ 4 ಜನ ನಾನು ನೋಡಿರ್ಲಿಲ್ಲ ರಿಯಲ್ ಆಗಿ. ಬಿಟ್ರೆ ಮಿಕ್ಕಿದವ್ರೆಲ್ಲರಿಗೂ ನನಗೆ ಪರಿಚಯ ಇದೆ, ಬಹಳ ವರ್ಷಗಳಿಂದಾನೇ ನೋಡಿದೀನಿ ಎಲ್ಲರನ್ನು. ಸೊ ಸ್ವಲ್ಪ ಹೊತ್ತು ನಾವು ಜನರ ಜೊತೆ ಭೇಟಿ ಮಾಡಿದಾಗ ನಮ್ಮ ಪಾಲಿಶ್ಡ್ ವರ್ಷನ್ ನಾವು ತೋರಿಸ್ತೀವಿ. ಬಟ್ ಬಿಗ್ ಬಾಸ್ ಮನೇಲಿ ಹಾಗಾಗಲ್ಲ. ನಾವೆಲ್ಲ ಅದ್ಮಿಟ್ಕೊಂಡಿರೋ ಫ್ರಸ್ಟ್ರೇಷನ್ಸ್ ಆಗಿರ್ಬೋದು, ನಮ್ಮ ಒಂದು ಗೆಲ್ಬೇಕು ಅನ್ನುವಂತಹ ಒಂದು ಏನದು ಅಗ್ರೆಷನ್ ಆಗಿರ್ಬೋದು, ಅದೆಲ್ಲದು ಒಂದಲ್ಲ ಒಂದು ರೀತಿ ಹೊರಗಡೆ ಬರ್ತಾ ಹೋಗುತ್ತೆ. ಮತ್ತೆ ಈಗ ನಾನು ಬಹಳ ಜನನ ನಾನು ಕಾಂಪಿಟೇಟರ್ ಅಂದ್ಕೊಂಡಿರಲ್ಲ, ಬಟ್ ಮನೆ ಒಳಗೆ ಹೋದ್ರೆ ಪ್ರತಿಯೊಬ್ರು ಕಾಂಪಿಟೇಟರ್ ಆಗ್ತಾರೆ. ಸೊ ಕಾಂಪಿಟೇಟರ್ ಅಂತ ಬಂದಾಗ ನಮ್ಮನ್ನ ನೋಡೋ ರೀತಿನೇ ಬದಲಾಗುತ್ತೆ. ಮತ್ತೆ ಇದೊಂಥರ ಚಿಕ್ಕ ಮನೆ, ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ, ವಾಪಸ್ ಬಂದೇ ಬರುತ್ತೆ ನಮ್ಮ ಹತ್ರಕ್ಕೆ. ಅಂಡ್ ಎಲ್ಲರೂ ಕ್ಯಾಮ್ರಾ ಕಣ್ಣಿಗೆ ಸರಿ ಆಗೇ ಆಗುತ್ತೆ. ಸೊ ಈ ತರದಲ್ಲಿ ಎಲ್ಲರದು ನಿಜವಾದ ಬಣ್ಣ ಒಂದಲ್ಲ ಒಂದಿನ ಕಳಚ್ ಬಿದ್ದೇ ಬೀಳುತ್ತೆ. ದಟ್ ಇಸ್ ಬಿಗ್ ಬಾಸ್. ಇಲ್ಲಿ ರಿಯಾಲಿಟಿ ಏನು ಒಂದು ಮುಖ ನೋಡಿರ್ತೀರಾ, ಅಲ್ಲಿ ಫೇಕ್ ಮತ್ತೊಂದು ಮುಖ ಖಂಡಿತ ನೋಡ್ತೀವಿ. 10 ಮುಖಗಳನ್ನು ನೋಡ್ಬಿಡ್ತೀವಿ, ಒಂದಲ್ಲ ಮತ್ತೊಂದಲ್ಲ 10 ಮುಖ ನೋಡ್ಬಿಡ್ತೀವಿ. ಫೇಕ್ ಮಾಡಕ್ ಆಗೋದಿಲ್ಲ ಬಿಗ್ ಬಾಸ್ ಮನೇಲಿ. ಇಟ್ ಇಸ್ ನಾಟ್ ಈಸಿ ಅಟ್ ಆಲ್. ಓಕೆ, ಸೂಪರ್. ಇನ್ನು ಟಾಸ್ಕ್ ಗಳ ಟೈಮ್ ಅಲ್ಲಿ ಶಾಲಿನಿ ಹಾಗೆ ಶೀತಲ್ ನ ಸೀಕ್ರೆಟ್ ರೂಮ್ ಅಲ್ಲಿ ಅವ್ರನ್ನ ಎಲಿಮಿನೇಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸೀಕ್ರೆಟ್ ರೂಮ್ ಗೆ ಕಳಿಸ್ತಾ ಇದೀವಿ ಅಂತ ಹೇಳಿ ಹೇಳಿದ್ರು. ಶೀತಲ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಮತ್ತೆ ಅವ್ರನ್ನು ಕೂಡ ಸೀಕ್ರೆಟ್ ರೂಮ್ ಗೆ ಕಳಿಸಿದ್ರು. ಸೊ ಆ ವಿಷಯ ನಿಮಗೆ ಗೊತ್ತಿತ್ತಾ? ನಾನು ಹೊರಗಡೆ ಬಂದ್ಮೇಲೆ ಗೊತ್ತಾಗಿದ್ದು, ನನಗೆ ಗೊತ್ತಾಗಿಲ್ಲ. ಬಟ್ ಐ ವಾಸ್ ವಿಶಿಂಗ್ ಅವರಿಬ್ರು ಅಲ್ಲಿರ್ಲಿ, ಒಳ್ಳೆ ಪ್ಲೇಯರ್ಸ್ ಇರ್ಲಿ ಅಂತ ಅನ್ಸ್ತು. ಆಮೇಲೆ ಹೊರಗಡೆ ಬಂದ್ಮೇಲೆ ಎಲ್ಲ ಕೇಳಿದ್ಮೇಲೆ ಗೊತ್ತಾಯ್ತು, ಅಯ್ಯೋ ಓಕೆ, ಮತ್ತೆ ಮನೆಯಲ್ಲಿ ಇನ್ನೊಂದು ಸ್ವಾಸ್ಥ್ಯ ಹಾಳಾಗೋಗುತ್ತಾ ಅಂತ ಒಂದು ಭಯನೂ ಆಯ್ತು. ಓಕೆ, ಸೊ ಶಾಲಿನಿ ಮತ್ತೆ ಶೀತಲ್ ಕೂಡ ಸೀಕ್ರೆಟ್ ರೂಮ್ ಅಲ್ಲಿ ಇದ್ಕೊಂಡು ಯಾರ್ಯಾರು ಎಷ್ಟೆಷ್ಟು ಫೇಕ್, ಅವ್ರ ಮುಂದೆ ಹೇಗಿರ್ತಾ ಇದ್ರು, ಹಿಂದೆ ಹೇಗೆಲ್ಲ ಅವ್ರ ಬಗ್ಗೆ ಮಾತನಾಡ್ತಾ ಇದಾರೆ ಅನ್ನೋದನ್ನ ಕೂಡ ಅವರು ಕೇಳಿ ತುಂಬಾ ಶಾಕ್ ಆಗ್ತಾ ಇದ್ರು. ಹೌದಾ, ಹೀಗೂ ಮಾತಾಡ್ತಾರ ಅಥವಾ ಅವ್ರ ಶಾಕ್ ಪಡಿಸ್ತಾರ ಗೊತ್ತಿಲ್ಲ. ಯಾಕೆಂದ್ರೆ ಒಂದೇನ್ ಹೇಳ್ತೀನಿ ಅಂದ್ರೆ, ದಿನದ 24 ಗಂಟೆಯಲ್ಲಿ 45 ನಿಮಿಷಗಳು ಮಾತ್ರ ಪ್ರಸಾರ ಆಗತ್ತೆ. ಅದು ಬಿಟ್ರೆ ಇನ್ನೊಂದಷ್ಟು ಅನ್ಸೀನ್ ಅಂತ ಒಂದು ಹಾಕ್ತಾರೆ. ಬಟ್ 24 ಗಂಟೆ ಏನಾಗಿರುತ್ತೆ? ಈಗ ನೀವು ಹೀಗ್ ಬಂದು ಮಾತಾಡ್ತಿದ್ವಿ ಅಂದ್ರೆ ಅದ್ರ ಹಿಂದೆ ಸಾಕಷ್ಟು ವಿಷಯಗಳಾಗಿರುತ್ತೆ. ಹೌದು, ಅದರಿಂದ ಮಾತ್ರ ಹೀಗ್ ಬಂದು ನಾವು ಕುತ್ಕೊಂಡು ಮಾತಾಡಕ್ಕೆ ಸಾಧ್ಯ ಆಗುತ್ತೆ. ಆ ಎಲ್ಲಾ ವಿಷಯಗಳನ್ನ ತೋರಿಸ್ತೆ ಹೀಗ್ ಬಂದು ಕುತ್ಕೊಂಡು ಮಾತಾಡ್ತಿರೋದು ಮಾತ್ರ ತೋರಿಸಿದ್ರೆ ಜನ ಏನಂತ ಅರ್ಥ ಮಾಡ್ಕೋತಾರೆ. ಸೊ ಆ ರೀತಿ ನೋಡಿದ್ರೆ ಶೀತಲು ಶಾಲಿನಿ ಅವ್ರದ್ದು ಕೂಡ ಸಿಕ್ಕಾಪಟ್ಟೆ ಫ್ಲಾಸ್ ಇದೆ. ಅವ್ರ ಒಬ್ಬೊಬ್ಬರ ಬಗ್ಗೆನೂ ಮಾತಾಡ್ತಾರೆ ಅಂದ್ರೆ ಅವ್ರ ಬಗ್ಗೆನೂ ಸಿಕ್ಕಾಪಟ್ಟೆ ಫ್ಲಾಸ್ ಇದೆ. ಕುತ್ಕೊಂಡು ಎಲ್ಲರ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾ ಇದಾರೆ ಅಂತ. ಆಕ್ಚುಲಿ ಅಲ್ಲಿ ಕುತ್ಕೊಂಡು ಅವ್ರು ಅಯ್ಯೋ ನಾನ್ ಹಿಂಗ್ ಮಾತಾಡೇ ಇಲ್ಲ ಅಂತ ಇವ್ರು ಹೇಳ್ಬಿಟ್ಟು ಮಾತಾಡದೇ ಇರೋದನ್ನ ಹಾಕಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಇವ್ರ ಮಾತು ಜನ ಸತ್ಯ ಅನ್ಕೋತಾರೆ.
ಸೊ ಅದ್ರ ಮೇಲೆ ಓಟ್ ಕೂಡ ಹೋಗುತ್ತೆ ಅವರಿಗೆ. ಡೆಫಿನೆಟ್ಲಿ. ಓಕೆ, ಸೊ ಅನ್ಸೀನ್ ವಿಡಿಯೋಸ್ ತುಂಬಾ ಇದಾವೆ, ಅಂದ್ರೆ ಅನ್ಸೀನ್ ಟ್ರೂತ್ಸ್ ಏನಿದಾವೆ, ರಿಯಾಲಿಟಿ ಏನಿದೆ ತುಂಬಾ ಇದಾವೆ. ನಾವು ನೋಡೋದು ಇಸ್ ನಾಟ್ ಜಸ್ಟ್ ಅಬೌಟ್ ವಾಟ್ ವಿ ಸಿ. ಎಸ್, ಬಿಗ್ ಬಾಸ್ ಅನ್ನುವಂಥದ್ದು ಏನು ಪ್ರಸಾರ ಮಾಡ್ತೀವಿ ಅನ್ನೋದ್ರ ಮೇಲೆ ಅಷ್ಟೇ ಹೋಗೋದಿಲ್ಲ. ಅಂದ್ರೆ ನಮ್ಮ ಪ್ರಕಾರ ಪ್ರಸಾರ ಆಗೋದಷ್ಟೇ ಸತ್ಯ, ಬಟ್ ಒಳಗಿರೋರ ಪ್ರಕಾರ ಪ್ರಸಾರ ಆಗದೆ ಇರೋದು ಕೂಡ ಬಿಗ್ ಬಾಸ್. ಪ್ರಸಾರ ಆಗೋದ್ರ ಹಿಂದೆ ಆಗದೆ ಇರೋ ವಿಷಯಗಳು ಸಾಕಷ್ಟು ಆಗಿದೆ. ಆ ವಿಷಯಗಳು ಏನು ಅಂತ ಹೇಳ್ಬಿಟ್ಟು ಆ ಬಿಗ್ ಮನೆಯಲ್ಲಿ ಇರೋರಿಗೆ ಅಷ್ಟೇ ಗೊತ್ತಿರುತ್ತೆ. ಸೊ ಅದರಿಂದ ಒಬ್ಬ ವ್ಯಕ್ತಿನ ನಾನು 45 ನಿಮಿಷದಲ್ಲಿ ಅಳಿತೀನಿ ಅಂತಂದ್ರೆ ಬಹಳ ತಪ್ಪಾಗಿ ಹೋಗುತ್ತೆ. ಆದ್ರೆ ಇಲ್ಲಿ ಅಳಿಯೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದಾರೆ. ಯಾಕೆಂತಂದ್ರೆ ಕೆಲವೊಬ್ರು ಹೇಗೆ ಬಿಂಬಿಸ್ತಾರೆ ಅಂತ ಹೇಳಿದ್ರೆ, ಎಸ್ ನಾನ್ ಆಡ್ತಿರುವಂತ ಒಂದು ಗೇಮ್ ಏನಿದೆಯಲ್ಲ ಅದು ತುಂಬಾ ಫೇರ್ ಗೇಮ್, ಬೇರೆಯವ್ರು ಆಡ್ತಾ ಇರುವಂತದ್ದು ಫೇರ್ ಗೇಮ್ ಅಲ್ಲ ಅಂತ ಹೇಳಿ ಕೂಡ ಸಾಕಷ್ಟು ಜನ ತೋರಿಸ್ಕೊಳ್ತಾರೆ. ಸೊ ಅದ್ರ ಬಗ್ಗೆ ಕೂಡ ಮಾತನಾಡ್ತಾನೆ. ಈಗ ಮತ್ತೊಂದು ವಿಷುವಲ್ ರೆಡಿ ಇದೆ, ಮೊದ್ಲಿಗೆ ಅದನ್ನ ನೋಡ್ಕೊಂಡ್ ಬರೋಣ. ಬಿಗ್ ಬಾಸ್ ತೋರಿಸ್ಬಿಡಿ ಹೋಗ್ಲಿ ಕಾವ್ಯ ಅವರ ಕಣ್ಣೀರಿನ ಒಂದು ಅದ್ಭುತವಾದಂತ ನೀರಿನ ವೀಟಿ. ಅಳ್ಬ್ಯಾಡ್ತಾಣೆ ಸುಮ್ಕಿರಿ ನನ್ನ ಮುದ್ದಿನ ರಾಣಿ, ಅಳ್ಬ್ಯಾಡ್ತಾಣೆ ಸುಮ್ಕಿರಿ. ಹುಡುಗೋ ಸಿಡಿಲೋ ಚಡಿಯೋ ಮಳೆಯೋ ದಿನವೂ ಅಲೆಯೋಣ ಬಾ. ಇವರಿಗೆ ಅಳುವ ಕಾಯಿಲೆ. ಅಳ್ಬ್ಯಾಡ್ತಾಣೆ ಸುಮ್ಕಿರಿ ನನ್ನ ಮುದ್ದಿನ ರಾಣಿ. ತುಂಬಾ ರೌಡಿಗಳಾಗೋದಿಲ್ಲ ಪಾಪ ಮಗುಗೆ. ಅಳ್ಬ್ಯಾಡ್ತಾಣೆ ಸುಮ್ಕಿರಿ. ಖುಷಿನಿ ಅದ್ಮಿ ಏನಾದ್ರೂ ಒಂದೆರಡು ಬರ್ತ್ ಕಳಿಸ್ಬೋದಿತ್ತು ನೀವು. ಅಯ್ಯಪ್ಪ, ಏನ್ ಕಾವ್ಯ ಇದು? ತುಂಬಾ ಹೇಳ್ತಾರೆ ಕಾವ್ಯ, ಎಮೋಷನಲ್ ಹೌದು, ಆದ್ರೆ ಖುಷಿ ಆದ್ರೂ ಹೇಳ್ತಾರೆ, ದುಃಖ ಆದ್ರೂ ಹೇಳ್ತಾರೆ. ಅಲ್ಲ ಸಿ, ನೀವು ಅದ್ರಲ್ಲಿ ಆ ವಿಟಿಯಲ್ಲಿ ಬಂದಿದ್ದು 50% ಟಾಸ್ಕ್ ಹಾಕಿದೀರಾ. ಅದನ್ನ ಹೇಗೆ ಕನ್ಸಿಡರ್ ಮಾಡ್ತೀರಾ ನೀವು? ಬಿಕಾಸ್ ನಾನು ಟಾಸ್ಕ್ ಅಲ್ದೇ ಇದ್ರು ತುಂಬಾ ಎಲ್ಲರೂ ಹೇಳ್ತಾರೆ. ಈಗ ಸಂಜನಾ ತಲೆಗೆ ಎಣ್ಣೆ ಹಾಕೊಳ್ಳೋ ವಿಷಯ ಕಳ್ತಾಳೆ ಆಯ್ತಾ. ಒಂದ್ ವಿಷಯಕ್ಕೆ ನಾನ್ ಹತ್ತಿದ್ದಾನೆ ಅಂತ ತೋರಿಸ್ತಾರೆ ಹೊರತು ಅದ್ರ ಹಿಂದೆ ಆಗಿದಷ್ಟು ವಿಷಯಗಳನ್ನ ತೋರಿಸ್ತಾರೆ, ಬರೀ ಅಳೋದು ಅಂತ. ನಾವೀಗ ಅದನ್ನ ತಿಳ್ಕೊಳ್ಬೇಕು. ಯಾಕೆ ಕಾವ್ಯ ಅಷ್ಟೊಂದು ಅಳ್ತಾ ಇದ್ರು? ಎದುರು ಬಂದ್ಬಿಟ್ಟು ನನಗೆ ರೇಖಾ ಅವರು, ಯು ಹ್ಯಾವ್ ಮೇಡ್ ಮಿ ಅ ಬ್ಲಾಕ್ ಶೀಪ್, ನನ್ ಯಾರೋ ಒಬ್ರು ಕೆಟ್ಟೋರಾಗ್ಬೇಕು, ಯು ಹ್ಯಾವ್ ಮೇಡ್ ಮಿ ಅ ಬ್ಲಾಕ್ ಶೀಪ್, ನೀನು ತುಂಬಾ ಡ್ರಾಮಾ ಮಾಡ್ತಿದ್ಯಾ ಅಂತ ಮುಖದ ಮೇಲೆ ಹೇಳ್ಬಿಟ್ಟು ಹೋಗ್ತಾರೆ. ಅದನ್ನ ನೀವು ಟೆಲಿಕಾಸ್ಟ್ ಮಾಡಿದ್ರೆ ಹೊರಗಡೆ ಬಂದ್ಬಿಟ್ಟು ನಾನು ಅತ್ತೆ ತೋರಿಸಿದ್ರೆ ಕೆಟ್ಟವ್ರು ಯಾರಾಗ್ತಾರೆ? ಎಲ್ಲದಕ್ಕೂ ಅಳ್ತೀನಿ ಅಂತ ಆಗತ್ತೆ ಹೊರತು ಮುಖದ ಮೇಲೆ ಬಂದ್ಬಿಟ್ಟು ಯಾರಾದ್ರೂ ಒಬ್ಬರು ನಿಮ್ಗೆ 35 ದಿನ ಮನೆಯಿಂದ ಹೊರಗಿದೀನಿ, ನೀವು ಡ್ರಾಮಾ ಮಾಡ್ತಿದ್ದೀರಾ ಕಣ್ರಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ರೆ ನಿಮ್ಗೆ ಹರ್ಟ್ ಆಗತ್ತಾ ಇಲ್ವಾ? ಆಗತ್ತಾ ಇಲ್ವಾ? ಆಗತ್ತೆ. ಅಂಡ್ ಇನ್ನೊಬ್ಬ ಬಂದ್ಬಿಟ್ಟು ನನಗೆ 15 ವರ್ಷ 12 ವರ್ಷದಿಂದ ಗೊತ್ತಿರೋ ಫ್ರೆಂಡು, ನೀನು ಸಿಕ್ಕಾಪಟ್ಟೆ ಪ್ರಿಟೆಂಡ್ ಮಾಡ್ತಿದ್ಯಾ ಅಂತ ಕಣೆ ನನಗೆ ಅನ್ನಿಸ್ತಾ ಇದೆ, ಮತ್ತೆ ಯಾವ್ದೋ ಒಂದು ಕುರುಡಿ ಆಕ್ಟ್ ಮಾಡ್ಬೇಕು ಅಂತ ಬಂದಾಗ ನೀನ್ ಆಕ್ಟ್ ಮಾಡದ ಬೇಡ ಬಿಡು, ನೀನ್ ನೋಡಿದ್ರೆ ಹಂಗೆ ಕುರುಡಿ ತರ ಇದೆಯಾ ಅಂತ ಅಂದ್ಬಿಟ್ಟು ಹೋಗ್ತಾರೆ ಮುಖದ ಮೇಲೆ. ಅಫ್ಕೋರ್ಸ್ ಎಮೋಷನಲ್ ಆಗ್ತೀನಿ ಕಣ್ರಿ. ಕೆಲವರು ಕೆಚ್ತಾರೆ, ಕೆಲವರು ಅಳ್ತಾರೆ, ಕೆಲವರು ಎಮೋಷನಲ್ ಆಗೇ ಆಗ್ತೀವಿ. ನಾನು ಅಷ್ಟು ಹತ್ತಿದೀನಿ, ಅದ್ರ ಹಿಂದೆ ಕಾರಣಗಳೇನು ಅನ್ನೋದನ್ನ ಯೋಚನೆ ಮಾಡ್ಬೇಕಷ್ಟೇ. ಎಲ್ಲರೂ ಬಂದು ಒಂದ್ ರೀತಿ ಪ್ರಿಟೆಂಡ್ ಮಾಡ್ತಾರೆ, ಎಲ್ಲರೂ ಹತ್ತಿದ್ದಾರೆ. ಮಾಲ್ವಿಕಾ ಅವ್ರು 5-6 ಸರಿ ಹತ್ತಿದ್ದಾರೆ. ಸಂಜನಾ ಚಿಕ್ಕ ಪುಟ್ಟ ವಿಷಯಕ್ಕೂ ಹತ್ತಿದ್ದಾಳೆ. ಅದೇನೋ ಅಮ್ಮನ್ ಬಗ್ಗೆ ಹೇಳಿದ್ರು ಅಂತ ಹತ್ತಿದ್ದಾಳೆ, ಅದೇನೋ ತಲೆಗೆ ಎಣ್ಣೆ ಹಾಕಿಲ್ಲ ಅಂತ ಹತ್ತಿದ್ದಾಳೆ, ಅದ್ಯಾರೋ ಒಬ್ಬನೇ ನೆನ್ಸ್ಕೊಂಡ್ ಹತ್ತಿದ್ದಾರೆ. ಅಂಡ್ ಇನ್ನೊಂದ್ಸರಿ ದೀಪಾವಳಿ ಹಬ್ಬದ ದಿನ ಎಲ್ಲರೂ ಮನೆಯವ್ರ ಕಣ್ಣೀರ್ ಹಾಕಿದ್ದಾರೆ. ನಮ್ ತಂದೆ ತಾಯಿ ನೆನ್ಸ್ಕೊಂಡ್ ಹತ್ರ ತಪ್ಪು, ಯಾರೋ ಅವ್ರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ನೆನ್ಸ್ಕೊಂಡ್ ಹತ್ರ ತಪ್ಪಿಲ್ಲ ಅಂದ್ರೆ ಏನ್ ಅರ್ಥ ಅದು? ವೈ ಡು ಹ್ಯಾವ್ ಟು ಪೋರ್ಟ್ರೇ ಲೈಕ್ ದಟ್? ಏನಕ್ಕೆ ಹಂಗ ಅಂದ್ಕೋತೀರಿ? ಅಳೋದ್ ತಪ್ಪ ಅಂದ್ರೆ ಭಾವನೆಗಳನ್ನೆಲ್ಲ ಅದ್ಮಿಟ್ಕೊಂಡು ಪ್ರಿಟೆಂಡ್ ಮಾಡ್ಕೊಂಡು ಅಥವಾ ಅಳುವಿನ ಬದಲು ಕೋಪನ್ ಹೊರಗೆ ಹಾಕಿದ್ರೆ ದಟ್ ಈಸ್ ಫೈನ್. ಈಗ ಯಾರಾದ್ರೂ ಬಂದು ನಮ್ಮನ್ನ ಅಳೋ ರೀತಿ ಮಾಡಿದಾರೆ ಅಂತ ಹೇಳಿದ್ರೆ ಎಸ್, ಎಮೋಷನ್ಸ್ ನಾವು ಎಕ್ಸ್ಪ್ರೆಸ್ ಮಾಡೋ ರೀತಿ ಅದು. ಫ್ರೆಂಡ್, ಈಗ ನಾನ್ ಹೊರಗಡೆ ಹೋಗ್ಬೇಕಾದ್ರೆ ಮಾಲ್ವಿಕಾ ಅವ್ರ ಹತ್ರ, ಶಾಲಿನಿ ಹೊರಗೆ ಹೋಗ್ಬೇಕಾದ್ರೆ ಮಾಲ್ವಿಕಾ ಅವ್ರ ಹತ್ರ, ಅದು ತಪ್ಪಲ್ಲ. ಶೀತಲ್ ಹೊರಗೆ ಹೋಗ್ಬೇಕಾದ್ರೆ ನಾನ್ ಹತ್ತಿದ್ ಯಾಕೆ ತಪ್ಪಾಗತ್ತೆ? ಅದ್ಯಾಕೆ ಕಳ್ಮುಂಜೆ ಆಗತ್ತೆ? ದೆನ್ ಎವ್ರಿಬಡಿ ಹ್ಯಾಸ್ ರಿಯಾಕ್ಟೆಡ್, ವೈ ಶುಡಂಟ್ ಐ ರಿಯಾಕ್ಟ್? ಸೊ ಇಟ್ಸ್ ಆಲ್ ಅಬೌಟ್ ಹೌ ಯು ಪೋರ್ಟ್ರೇ ಮೀ. ನನ್ನನ್ನು ಹಾಗೆ ನೀವು ಪೋರ್ಟ್ರೇ ಮಾಡಿದ್ರೆ ಹಾಗತ್ ತಪ್ಪಾಗತ್ತೆ. ಸೊ ಈ 35 ದಿನ ಜೊತೆಗಿದ್ದವಳು, ಅವಳೊಬ್ಳೆ ನನ್ನ ಫ್ರೆಂಡ್ ಅಂತ ಕನ್ಸಿಡರ್ ಮಾಡ್ತಿದ್ದವಳು, ಮುಖದ ಮೇಲೆ ಬಂದ್ಬಿಟ್ಟು ನೀನ್ ಅವಳನ್ನ ಡಿಚ್ ಮಾಡಿದ್ಯಾ, ನೀನ್ ಅಕಸ್ಮಾತ್ ಈ ಸರಿ ಹೊರಗಡೆ ಹೋದ್ರೆ ಆ ಕಾರಣಕ್ಕೆ ಹೋಗ್ತೀಯಾ ಅಂತಂದ್ರೆ ಏನ್ ಗೊತ್ತು ನಿಮಗ್ ನನ್ನ ಅವಳ ಸಂಬಂಧದ ಬಗ್ಗೆ ಡಿಚ್ ಮಾಡಿದ್ಯಾ ಅಂತ ನೀನ್ ಹೇಳೋದಕ್ಕೆ ಅನ್ನೋ ವಿಷಯದಲ್ಲಿ ಅಫ್ಕೋರ್ಸ್ ಎಮೋಷನಲ್ ಆಗ್ತೀವಿ.
ಕೆಲವರು ಕೋಪ ತೋರಿಸ್ಕೊಂಡಿದ್ದಾರೆ, ಕೆಲವರು ಅಳು ತೋರಿಸ್ಕೊಂಡಿದ್ದಾರೆ. ನಾನ್ ತುಂಬಾ ಎಮೋಷನಲ್, ನಾನ್ ತುಂಬಾ ಸೆನ್ಸಿಟಿವ್, ನಾನು ಸಂಬಂಧಗಳಿಗೆ ಬೆಲೆ ಕೊಡ್ತೀನಿ, ಅವ್ರಗಳ ತರ ಪ್ರಿಟೆಂಡ್ ಮಾಡಲ್ಲ, ಹೀಗಾಗಿ ನಾನು ಅಳೋದ್ ತಪ್ಪ? ವಾಟ್ ರೈಟ್ಸ್ ಡು ದೇ ಹ್ಯಾವ್ ಟು ಟೆಲ್ ಮಿ ಲೈಕ್ ದಟ್? ಓಕೆ, ಈಗ ನೀವು ನಿಮ್ಮ ಎಮೋಷನ್ಸ್ ಅನ್ನ ತೋರಿಸ್ಕೊಂಡಿದ್ದೀರಾ, ಅದೇ ರೀತಿ ಇನ್ನೊಬ್ರು ಕೋಪ ಇರ್ತಾರೆ, ಕೆಲವರು ಬಾತ್ರೂಮ್ ಅಲ್ಲಿ ಹೇಳ್ತಾರೆ, ಕೆಲವರು ಸೈಲೆಂಟ್ ಆಗ್ಬಿಡ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ಅಂಡ್ ನಾನ್ ಹತ್ತಿದೀನಿ ಅನ್ನೋದಷ್ಟೇ ಇದೆ ಹೊರತು ನಾನ್ ಬಂದಾದ್ಮೇಲೆ ನನ್ನ ಕೆದಕಿ ಅಳಿಸೋದಿದೆಯಲ್ಲ ಅದನ್ನ ನೀವು ತೋರಿಸಿದೀರಾ ಟಿವಿಯಲ್ಲಿ. ಅದೇ ರೀತಿಯಾಗಿ ಅವ್ರಿಗೆ ಯಾಕೆ ಆ ರೀತಿ ಪೋಟ್ರೆ ಮಾಡಲ್ಲ, ನಿಮಗೆ ಯಾಕೆ ಅಳುಮುಂಜಿ ಅಂತ ಹೇಳಿ ಪೋಟ್ರೆ ಮಾಡ್ತಾರೆ? ಏನ್ ಅನ್ಸುತ್ತೆ ನಿಮ್ಗೆ? ಐ ಡೋಂಟ್ ನೋ, ಅದರಿಂದ ಅವ್ರಿಗೆ ಖುಷಿ ಸಿಗುತ್ತೆ ಅಂತ. ಬಹುಶಃ ಒಬ್ಬೊಬ್ರನ್ನ ಒಂದೊಂದು ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ನನ್ನಿಂದ ಈ ಕಂಟೆಂಟ್ ಸಿಕ್ಕಿದೆ ಅವ್ರಿಗೆ, ಅಷ್ಟೇ, ಸಿಂಪಲ್ ಆಸ್ ದಟ್. ಓಕೆ, ಸೊ ಈ ಕಂಟೆಂಟ್ ಅನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡಿ ಏನ್ ಮಾಡ್ಬೇಕು ಹೇಳ್ತೀನಿ, ವೀಕ್ ಮಾಡ್ಬೇಕು ಅಂತಿದ್ದಾರೆ. ಸೆನ್ಸಿಟಿವ್ ಅಂತ ಅನ್ನಿಸ್ಕೊಂಡು ಭಾವನೆಗಳೇ ಭಾವನೆಗಳೇ ವ್ಯಕ್ತಪಡಿಸದೆ ಹೆಂಗಾದ್ರೂ ಮಾಡಿ ಗೇಮ್ ಗೆಲ್ಬೇಕು ನಾನು, ನಥಿಂಗ್ ಎಲ್ಸ್ ವಿಲ್ ಮ್ಯಾಟರ್ ಅಂತ ಯಾವುದೇ ವಿಷಯಕ್ಕೆ ಕಣ್ಣೀರ್ ಹಾಕದೆ ಇರಕ್ಕಿಂತ ಭಾವನೆಗಳು ತುಂಬಿಕೊಂಡು ನನಗನ್ಸದನ್ನ ನಾನ್ ಮಾಡಿ ರಿಯಾಕ್ಟ್ ಮಾಡಿ ನನ್ನಲ್ಲಿರೋ ಮನುಷ್ಯತ್ವನ ಎತ್ತಿ ಹಿಡಿಯೋ ನನ್ನ ವ್ಯಕ್ತಿತ್ವ ನನಗೆ ಬಹಳ ಇಷ್ಟ. ನಾನಿರೋದು ಹೀಗೆ. ಅದು ನಿಮ್ಗೆ ಅಳುಮುಂಜಿ ಅನ್ಸ್ಲಿ, ಪ್ರಿಟೆಂಡ್ ಅನ್ಸ್ಲಿ, ಡ್ರಾಮಾ ಅನ್ಸ್ಲಿ, ಸಿಂಪತಿ ಅನ್ಸ್ಲಿ, ಐ ಡೋಂಟ್ ಕೇರ್. ನಾನಿರೋದು ಹೀಗೆ. ಎಸ್, ಭಾವನೆಗಳನ್ನ ಅದುಮಿಟ್ಕೊಂಡು ಅದು ಯಾವುದೋ ಒಂದು ರೀತಿ ಎಕ್ಸ್ಪ್ಲೋಡ್ ಆಗುತ್ತೆ ಒಂದಿನ, ಅದನ್ನ ಮಾಡೋದಕ್ಕಿಂತ ಈ ರೀತಿಯಾಗಿ ಅತ್ತೆ ತೋರಿಸ್ಕೊಳ್ಳೋದಂತೆ ಸಿಂಪಲ್ ಆಸ್ ಇಟ್. ಯಾಕೆ ನಾನು ಶಾಲಿನಿ ಅವ್ರ ಜೊತೆಗೆ ನಾನು ಹತ್ತಿದ್ ಗೊತ್ತಾಗ್ತದೆ, ಶಾಲಿ ಅವ್ರು ಕಾವ್ಯ ಗೆಟ್ ದ ರೂಲ್ ಬುಕ್ ಹಿಯರ್, ಏನ್ ಮಾಡ್ತಾ ಇದೀಯ ನೀನು, ನಿನ್ನ ಕ್ಯಾಪ್ಟನ್ ಆಗಕ್ ಬರಲ್ಲ ಅಂತ ಕಿರ್ಚದ್ ಗೊತ್ತಾಗಲ್ವಾ ನಿಮ್ಗೆ? ಎಸ್, ಈಗ ಒಂದು ಕಾಲ್ ಇದೆ, ಮಾತನಾಡಿಸ್ಬೇಡ ಅವ್ರನ್ನ. ಚೈತ್ರ ಅಂತ ಹೇಳಿ. ಚೈತ್ರ ನಮಸ್ತೆ. ಹಾಯ್ ಕಾವ್ಯ. ಹಾಯ್ ಚಾಯ್, ಹೇಳಿದ್ರಾ? ಗುಡ್. ಸೊ ಕೆಲವು ಎಪಿಸೋಡ್ ನೋಡಕ್ ಆಯ್ತಾ? ನೋಡಿದ್ರ ಏನ್ ಕತೆ? ಇಲ್ಲ, ಐ ಡೋಂಟ್ ವಾಂಟ್ ಟು ವಾಚ್. ಕೇಳ, ನನಗೆ ಸ್ವಲ್ಪ ಮನಸ್ಸು ತುಂಬಿ ಬರ್ತಾ ಇದೆ ಕೇಳ್ಬಿಟ್ಟು. ಎಪಿಸೋಡ್ಗಳ ಬಗ್ಗೆ ಕೇಳ್ಬಿಟ್ಟೆ ಮನಸ್ಸು ತುಂಬಿ ಬರ್ತಾ ಇದೆ, ತಡೆಯಕ್ಕಾಗಲ್ಲ, ಅದಕ್ಕೆ ಪುಟ್ಬಿಡ್ತೀನಿ ನಾನು. ನೋ, ಬಟ್ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಐ ಥಿಂಕ್ ಐ ಮೀನ್ ಜನರಲೈಸ್ ಮಾಡಲ್ಲ, ಬಟ್ ನನ್ನ ಜನರಲ್ ಫೀಲಿಂಗು ನನ್ನಂತವ್ರಿಗೆ ನಿಮ್ಮಂತವ್ರಿಗೆ ಸ್ವಲ್ಪ ಇಟ್ಸ್ ವೆರಿ ಡಿಫಿಕಲ್ಟ್ ಟು ವೆರಿ ಟ್ರೂ. ಆತರ ಒಂದು ಮ್ಯಾನಿಪುಲೇಷನ್ ಆಗ್ಲಿ, ಆತರ ಏನೋ ಒಂದಾಗ್ಲಿ ಅದನ್ನ ಮಾಡೋದಕ್ಕೂ ಕಷ್ಟ. ಆಮೇಲೆ ಐ ಮೀನ್ ಬೇಸಿಕಲಿ ಐ ಥಿಂಕ್ ವಿ ಆರ್ ಸ್ಟ್ರಾಂಗ್ ಪೀಪಲ್. ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ತುಂಬಾ ಏರುಪೇರುಗಳು ತೋರಿಸೋದು, ಹುಚ್ಚುಚ್ಚಾಗಿ ಆಡೋದು, ಅದೆಲ್ಲ ನಮ್ ಕೈಲಿ ವಿಷಯ ಅನ್ಸುತ್ತೆ. ಎಕ್ಸಾಕ್ಟ್ಲಿ ನಮ್ಗೆ ವಿ ಕಾಂಟ್ ಗೋ ಬಿಯಾಂಡ್ ಅವರ್ ಲಿಮಿಟ್ಸ್. ಅಟ್ ದ ಸೇಮ್ ಟೈಮ್ ನಾವು ಏನಂತೀವಿ, ನಮ್ಮ ಒಂದು ರೂಲ್ಸ್ ಎಥಿಕ್ಸ್ ನ ಬಿಟ್ಬಿಟ್ಟು ಸ್ಟ್ರಾಟಜಿಗಳು ಮಾಡಕ್ಕೂ ನಮ್ಗೆ ಆಗೋದಿಲ್ಲ. ಸ್ಟ್ರಾಟಜಿ ಒಂದು, ಆಮೇಲೆ ವಿ ಆರ್ ನಾಟ್ ಲೈಕ್ ದಟ್. ಆತರ ತೀರಾ ಏನೇನೋ ಮಾಡ್ಕೊಂಡು ಏನೋ ಗುಸ್ಗುಸು ಅನ್ನೋದು, ಆ ಕಡೆ ಹೋಗಿ ಇನ್ನೊಂದೇನೋ ಮಾಡೋದು, ಆತರ ಆ ಕಡೆ ಈ ಕಡೆ ಅದ್ ಮಾಡೋದು ಐ ಥಿಂಕ್ ನಮ್ಮಂತವ್ರ ಕೈಲದ್ದು. ಕರೆಕ್ಟ್ ಚೈತ್ರ, ಇನ್ನೊಂದು ವಿಷಯ ಐ ಥಿಂಕ್ ನಾವು ಮಾತಾಡ್ಕೊತಿದ್ವಿ ಅನ್ಸುತ್ತೆ, ಈ 45 ನಿಮಿಷ ಏನ್ ತೋರಿಸ್ತಾರೆ ಅದ್ರ ಮೇಲೆ ನಾವೇನು ಅಂತ ಪೋಟ್ರೆ ಆಗತ್ತೆ ಅಂತ. ಐ ವಾಸ್ ಜಸ್ಟ್ ಟಾಕಿಂಗ್ ಅಬೌಟ್ ದಟ್. ಹೌದು, ಅದು ಎಷ್ಟೋ ವಿಷಯಗಳು ಹೇಳಲೇ ಇಲ್ಲ, ಎಷ್ಟೋ ವಿಷಯಗಳು ತೋರ್ಸೇ ಇಲ್ಲ. ಅದು ಏನ್ ಐ ಥಿಂಕ್ ನಮ್ಮಿಬ್ಬರ ವಿಷಯದಲ್ಲಿ ಐ ಥಿಂಕ್ ದಟ್ ಹೋಲ್ಡ್ಸ್ ಗುಡ್. ಯಾಕಂದ್ರೆ ಅಲ್ಲಿ 24 ಗಂಟೆ ನಾನ್ ಮಾತಾಡ್ದಾಗ್ಲೂ ನಾ ಹೇಳ್ತಿದ್ದೆ, 24 ಗಂಟೆ ಏನಾಗತ್ತೆ ಅಂತ ನಮ್ಗಳಿಗೆ ಅಷ್ಟೇ ಗೊತ್ತಿರೋದು. ಅಂಡ್ ಅಲ್ಲಿ ಯಾರ ಕ್ಯಾಮ್ರಾ ಅವರೋ, ಅಲ್ಲಿ ಪೀಪಲ್ ಹೂ ಆರ್ ರನ್ನಿಂಗ್ ಅವ್ರಿಗೆ ಮಾತ್ರ ಗೊತ್ತಿರೋದು. ಸೊ 45 ನಿಮಿಷದಲ್ಲಿ ಅವ್ರು ಏನ್ ತೋರ್ಸಕ್ ಸಾಧ್ಯ, ಎಷ್ಟು ಸತ್ಯ ತೋರ್ಸಕ್ ಸಾಧ್ಯ, ಅಥವಾ ಏನ್ ತೋರ್ಸಕ್ ಸಾಧ್ಯ, ಎಷ್ಟು ಜನರ ನಿಜವಾದ ವ್ಯಕ್ತಿತ್ವ ಬಿಚ್ಚಿಡಕ್ ಸಾಧ್ಯ. ಹೌದು, ಕರೆಕ್ಟ್. ಎಸ್ ಚೈತ್ರ, ಈಗ ಏನು ಕಾವ್ಯ ಎಲಿಮಿನೇಷನ್ ಆಗಿದೆ ಅಲ್ವಾ, ಅದು ಫೇರ್ ಎಲಿಮಿನೇಷನ್ ಅಂತ ಅನ್ನಿಸ್ತಾ ಇದೆಯಾ ನಿಮ್ಗೆ ಚೈತ್ರ? ಐ ಥಿಂಕ್ ಅದೇ ನಾನು ಹೇಳ್ದಂಗೆ ಕಾವ್ಯ ಡೆಫಿನೆಟ್ಲಿ ಫೇರ್, ಹಾಗೇನಿಲ್ಲ. ಸಂಕಷ್ಟಕ್ಕೆ ಸಿಲುಕಿಸ್ತಿದ್ದೀರಾ? ಐ ವಿಲ್ ನಾಟ್ ಸೇ ಇಟ್ ಇಸ್ ಅನ್ಫೇರ್, ಇಟ್ ಇಸ್ ಫೇರ್. ನಾನೇ ಲಿಮಿಟೆಡ್ ಆಗಿದ್ದು, ಇಟ್ ಇಸ್ ಫೇರ್. ಏನ್ ಗೊತ್ತಾ, ದ ಥಿಂಗ್ ಈಸ್ ನಾವು ಜಗಳ ಆಡಕ್ ಹೋಗಲ್ಲ ಅನವಶ್ಯಕವಾಗಿ. ನಾನು ಏನ್ ಗೊತ್ತಾ, ನಾನು ಐ ಥಿಂಕ್ ಇವನ್ ಕಾವ್ಯ ಫಾರ್ ದಟ್ ಮ್ಯಾಟರ್ ಅಂಡ್ ಈವನ್ ಸಮ್ ಅದರ್ ಪೀಪಲ್ ದೇರ್, ನಾವಾಯ್ತು ನಮ್ ಟಾಸ್ಕ್ ಆಯ್ತು, ನಮ್ದು ಏನದು ಕೆಲ್ಸಗಳಾಯ್ತು, ಮನೆ ಗುಡ್ಸೋದು, ಅಡ್ಗೆ ಮಾಡೋದು, ಅದ್ ಮಾಡೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು. ನಾವು ಓಕೆ ಮಾತಾಡ್ತಿದ್ವಿ ಏನೋ, ಬಟ್ ತೀರಾ ಆಕಿ ಗಾಸಿಪ್ ಮಾಡೋದು, ಆ ಕಡೆ ಈ ಕಡೆ ತುಂಬಾ ಮಾಡೋದು, ಅವಳು ಹಿಂಗೆ ಹೇಳ್ತಿದ್ದಾಳೆ ಬಟ್ ಅವಳ ಹತ್ರ ಹೋಗಿ ಇನ್ನೇನೋ ಹೇಳೋದು, ಆ ತರ ನಾವು ವಿ ಡಿಡ್ಂಟ್ ರೆಸಾರ್ಟ್ ಟು ಆಲ್ ದೋಸ್ ಕೈಂಡ್ ಆಫ್ ಥಿಂಗ್ಸ್. ನಾವಾಯ್ತು ನಮ್ ಕೆಲ್ಸ ಆಯ್ತು. ಕೆಲವು ಸರಿ ಮಾತಾಡ್ಬೇಕಾದ್ ಬಂದಾಗ ಡೈರೆಕ್ಟ್ ಆಗಿ ಹೋಗಿ ಅವ್ರಿಗೆ ಹೇಳಿರೋದು. ಅಂಡ್ ಈ ತರದೆಲ್ಲ ನಾವು ಮಾಡಿದ್ವಿ. ನಾವು ಹಿಂದ್ಗಡೆ ಒಂದ್ ಮಾತಾಡೋದು, ಆಮೇಲೆ ತೀರಾ ಹೋದಾ ಅಂತ ಕಿಚ್ಕೊಳ್ಳೋದು, ಅಲ್ಲಿ ಏನೋ ಇರುವೆ ಹೋಗ್ತಿದ್ರೆ ಆನೆ ಹೋಗ್ತಿದೆ ಅನ್ನೋದು, ಅದೆಲ್ಲ ನಾವು ಮಾಡ್ಲಿಲ್ಲ. ಐ ಥಿಂಕ್ ನನ್ನ ಇದ್ರಲ್ಲಿ ನಂಗೆ ಆತರ ಮಾಡಕ್ಕೂ ಆಗಲ್ಲ. ಬಿಕಾಸ್ ಐ ಆಮ್ ಅ ಸ್ಪೋರ್ಟ್ಸ್ ಪರ್ಸನ್. ನನ್ಗೆ ಊಟ ಇಲ್ದ್ರೆ ನಂಗೆ ನಡೆಯುತ್ತೆ, ನಂಗೆ ಬಟ್ಟೆ ಕೊಡದ್ರು ನಡೆಯುತ್ತೆ. ನನ್ಗೆ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಫಾರ್ ಮಿ ಅಟ್ ಆಲ್.
Okay. ಫಸ್ಟ್ ಮಾಡಲ್ಲ, ಅವ್ರಾಗಿರ್ಬೋದು ನಾನಾಗಿರ್ಬೋದು, ನಮ್ಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವು ಫಸ್ಟ್ ಮಾಡಲ್ಲ. ಇಟ್ಸ್ ಓಕೆ, ಇಲ್ಲಿ ಬಂದಿದೀವಿ ಅಂದ್ರೆ ಕೆಲವಷ್ಟು ವಿಷಯಕ್ಕೆ ಅಡಾಪ್ಟ್ ಆಗ್ಲೇಬೇಕು. ಸೊ ಅದಕ್ಕೆ ತುಂಬಾ ಫಸ್ಟ್ ಮಾಡ್ಕೊಂಡಿರುವಂತದ್ದು ಐ ನಾಟ್ ಸೀನ್ ಚೈತ್ರ ದಟ್ ವೇ. ಅವ್ರು ಹಾಗೆ ಮಾಡಿದವರೇ ಅಲ್ಲ. ಎಸ್ ಚೈತ್ರ, ಮತ್ತೊಂದೇನು ಅಂತಂದ್ರೆ ನೀವು ಹೇಳ್ತಾ ಇದ್ರಿ ನಮ್ ಪಾಡಿಗೆ ನಾವು ಕೆಲಸವನ್ನ ಮಾಡ್ಕೊಂಡು ನಮ್ದೇ ಆದ ಲೋಕದಲ್ಲಿ ಇರ್ತಿದ್ವಿ ಅಂತ ಹೇಳ್ಬಿಟ್ಟು, ಎಲ್ಲೋ ಈ ರೀತಿ ಹಾರಾಟ ಚೀರಾಟ ಮಾತು ಮುಂಚೆ ಜಗಳ ಆಡೋವಂಥದ್ದು, ಏನೋ ಗಾಸಿಪ್ಗಳು ಮಾಡುವಂಥದ್ದು, ಸೊ ಅಂಥವ್ರಿಗೇನೆ ಜಾಸ್ತಿ ಬಿಲ್ಡಪ್ ಸಿಗ್ತಾ ಇದೆಯಾ ಅಂತ ಅನ್ಸುತ್ತಾ ಹಂಗೆ? ಅದೇ ಈ 45 ಮಿನಿಟ್ಸ್ ಇದೆಯಲ್ಲ, ಅದರಲ್ಲಿ ಅದೇನ್ ನಾನು ಫುಲ್ ಎಲ್ಲಾ ಎಪಿಸೋಡ್ ನೋಡಿಲ್ಲ, ನನಗೂ ಅಷ್ಟೊಂದು ಐಡಿಯಾ ಇಲ್ಲ ನನ್ನ ಹೆಂಗ್ ಪೋರ್ಟ್ರೆ ಮಾಡಿದಾರೆ ಏನ್ ಕತೆ ಅಂತ. ನಾ ಹೊರಗಡೆ ಕೇಳ್ಪಟ್ಟಂಗೆ ನನ್ ಬಗ್ಗೆ ಜಾಸ್ತಿ ತೋರ್ಸಿಲ್ಲ ಅಂತ ಒಂದು ಇದಿದೆ. ಕೆಲವು ಯಾವ್ದೋ ಒಂದೆರಡು ಎಪಿಸೋಡ್ ನೋಡ್ದಾಗ ನಂಗೂ ಹಂಗ ಅನ್ಸ್ತು. ಬಟ್ ಪ್ರಾಬಬ್ಲಿ ಎಸ್, ನೀವು ಕಿರ್ಚಾಡಿದ್ರೆ ಅಥವಾ ನೀವು ಇರುವೆ ನಾನೇ ಅಂದ್ರೆ ಅಥವಾ ನೀವು ಏನೋ ಇಲ್ದಿರೋದನ್ನೆಲ್ಲ ತೆಗೆದು ತೋರ್ಸಿದ್ರ ಅಂತ ಮಾಡಿದ್ರೆ ಪ್ರಾಬಬ್ಲಿ ಅದು ಜನಕ್ಕೂ ಪ್ರಾಬ್ಲಿ ಅದೇ ಬೇಕೋ ಏನೋ. ಯಾಕಂದ್ರೆ ಸುಮ್ನೆ ನಾರ್ಮಲ್ ಆಗಿ ನಮ್ ತರ ಇರೋರ್ನ ನೋಡಕ್ಕೆ ಐ ಡೋಂಟ್ ನೋ ಅವ್ರಿಗೆ ಯಾವ ಹೆಂಗೆ ಅವ್ರು ನಮ್ ಕನೆಕ್ಟ್ ಮಾಡ್ಕೋತಾರೆ ಅಂತ. ಬಟ್ ಐ ವಿಲ್ ನಾಟ್ ಸೇ ದಟ್ ದೇ ಡೋಂಟ್ ಲೈಕ್ ಅಸ್, ಬಿಕಾಸ್ ತುಂಬಾ ಜನ ನಮ್ ತರಾನೇ ಇರ್ತಾರೆ. ಲೈಕ್ ನಾನು ಇದ್ರೂ ನಾನು ಹಿಂಗೆ ಮಾಡ್ತಿದ್ದೆ, ನಾನು ಹಿಂಗೆ ಇದ್ದೆ, ನಾನು ಹಿಂಗೆ ಇರ್ತೀನಿ, ನಾನು ರಿಯಾಕ್ಟ್ ಮಾಡ್ತೀನೇನೋ ಅಂತ ಒಂದು ಕನೆಕ್ಟ್ ಇರುತ್ತೆ ನಮ್ಮಂತ ಕಂಟೆಸ್ಟೆಂಟ್ಸ್ ಹತ್ರನು. ಸೊ ಐ ವಿಲ್ ನಾಟ್ ಸೇ ದಟ್ ಎಲಿಮಿನೇಟ್ ಮಾಡ್ಬಿಟ್ಟಿದ್ದು ಬಿಕಾಸ್ ವಿ ಡಿಡ್ಂಟ್ ಹ್ಯಾವ್ ಕಂಟೆಂಟ್ ಅಂತ. ಹಂಗಲ್ಲ, 45 ಮಿನಿಟ್ಸ್ ಅಲ್ಲಿ ಏನ್ ತೋರಿಸ್ತಾರೆ ಅದೇ ಹೊರಗಡೆ ಬರೋದು. ಅದ್ರ ಮೇಲೇನೆ ನಮ್ಮ ಇಮೇಜ್ ಅಥವಾ ನಮ್ಮ ಬಗ್ಗೆ ಜನ ತಿಳ್ಕೊಳಕ್ ಸಾಧ್ಯ. ಸೊ ಆ 45 ಮಿನಿಟ್ಸ್ ಅಲ್ಲಿ ಅವ್ರು ಏನ್ ತೋರಿಸಿರ್ತಾರೋ ಏನ್ ಬಿಟ್ಟಿರ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು. ಪೀಪಲ್ ಹು ರನ್ ದ ಶೋ, ನಾವ್ ಅದಕ್ಕೆ ಕಾರಣಕರ್ತರಲ್ಲ, ನಾವು ಇದಲ್ಲ. ಸೊ ನಮ್ಮನ್ನ ಹೆಂಗ್ ಯುನೋ ಅದ್ರ ಮೇಲೆ ಒಂದು ಜನಕ್ಕೊಂದು ಇದ್ ಬರುತ್ತೆ, ಇವ್ರು ಈ ತರ ಇವ್ರು ಈ ತರ ಇವ್ರು ಈ ತರ. ಸೊ ಅದನ್ನ ನಂಬ್ಕೊಂಡು ಅವ್ರು ವೋಟ್ ಮಾಡ್ತಾರೆ ಆಲ್ ದಟ್. ಸೊ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಇಟ್ಸ್ ನಾಟ್ ಎಲ್ಲ ನಿಜ ಅಂತಾನು ಅಲ್ಲ, ಎಲ್ಲ ಸುಳ್ಳು ಅಂತಾನು ಅಲ್ಲ. ಇಟ್ಸ್ ಅ ವೆರಿ ಸ್ಮಾಲ್ ಪಾರ್ಟ್ ಆಫ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಇನ್ ದ ಹೌಸ್ ಹೊರಗಡೆ ತೋರಿಸೋದು ಅಲ್ಲ ಕಾವ್ಯ? ಡೆಫಿನೆಟ್ಲಿ ಯಾಕೆಂದ್ರೆ ಇದನ್ನ ಇಲ್ಲಿ ಓಟ್ ಮನೆಯಿಂದ ಹೊರಗ್ ಬಂದವ್ರು ಗೆದ್ದಾಗ ಮನೇಲಿ ಇದ್ದವ್ರು ಗೆದ್ದಾಗ ಅಂತ ಗೊತ್ತಿಲ್ಲ ನಮ್ಗೀಗ. ಯಾಕಂದ್ರೆ ಮನೇಲಿ ಇದ್ದವರು ಬಿಗ್ ಬಾಸ್ ನ ಗೆಲ್ಬಹುದು, ಬಟ್ ಮನೆಯಿಂದ ಹೊರಗ್ ಬಂದವ್ರು ಯಾಕೆ ಬೇಗ ಬಂದ್ರು? ನಾವ್ ಜಗಳ ಆಡಿಲ್ಲ ಅಂತನಾ, ಅಥವಾ ನಾವು ತುಂಬಾ ಪ್ಯಾಸಿವ್ ಆಗಿದ್ವಿ ಅಂತನಾ, ಅಥವಾ ಮನೇಲಿ ಒಳಗಿರೋರು ಯಾಕಿದ್ದಾರೆ ಮ್ಯಾನಿಪುಲೇಟ್ ಮಾಡ್ತಿದ್ರು ಅಂತನಾ, ಕಂಟೆಂಟ್ ಕೊಡ್ತಿದ್ರು ಅಂತನಾ? ಇದೆಲ್ಲ ಅನಲೈಸ್ ಮಾಡಕ್ಕೆ ಆಗದೆ ಇರುವಂತ ಶೋ ಇದು. ಬಿಗ್ ಬಾಸ್ ನ ಗೆದ್ದವ್ರಿಗೆ ಏನಂತ ಹೇಳ್ತೀರಾ ಅಂತ ಒಬ್ರು ಪ್ರಶ್ನೆ ಕೇಳಿದ್ರು ಮೋಹನ್ ಅವರು. ಐ ಡೋಂಟ್ ಹ್ಯಾವ್ ಅನ್ ಆನ್ಸರ್. ಏನಂತ ಹೇಳ್ತೀರಿ? ಮ್ಯಾನಿಪುಲೇಟರ್ ಅಂತ ಹೇಳ್ತೀರಾ, ಬ್ಯಾಕ್ ಸ್ಟ್ಯಾಬರ್ ಅಂತ ಹೇಳ್ತೀರಾ, ಅಥವಾ ತುಂಬಾ ಫೇರ್ ಆಗಿ ಆಡ್ದವ್ರು ಅಂತ ಹೇಳ್ತೀರಾ, ಫಿಸಿಕಲಿ ಫಿಟ್ ಅಂತ ಹೇಳ್ತೀರಾ, ಮೆಂಟಲಿ ಫಿಟ್ ಅಂತ ಹೇಳ್ತೀರಾ, ಸರ್ವೈವರ್ ಅಂತ ಹೇಳ್ತೀರಾ? ಯು ಡೋಂಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ಡೆಫಿನೇಷನ್ ಫಾರ್ ಬಿಗ್ ಬಾಸ್. ದಟ್ ಇಸ್ ಬಿಗ್ ಬಾಸ್. ಎಸ್, ಥ್ಯಾಂಕ್ ಯು ಚೈತ್ರ, ನಮ್ ಜೊತೆ ಜಾಯ್ನ್ ಆದ್ರಿ, ಮಾತನಾಡಿದ್ರಿ. ಸೊ ಸಾಕಷ್ಟು ವಿಷಯನ ನೀವು ಕೂಡ ನಮ್ ಜೊತೆ ಹಂಚ್ಕೊಂಡ್ರಿ. ಸೊ ಖಂಡಿತವಾಗ್ಲೂ ಇನ್ನ ಕಾವ್ಯ ಅವರ ಪ್ರಕಾರ ಈಗ ಬಿಗ್ ಬಾಸ್ ಹೌಸ್ ನಲ್ಲಿ ಯಾರೆಲ್ಲ ಇದಾರಲ್ವಾ, ಸೊ ಅದ್ರಲ್ಲಿ ಯಾರು ವಿನ್ನಿಂಗ್ ಕ್ಯಾಂಡಿಡೇಟ್, ಡಿಸರ್ವಿಂಗ್ ಕ್ಯಾಂಡಿಡೇಟ್, ಅದನ್ನ ಕೂಡ ತಿಳ್ಕೊಳ್ಳೋಣ. ಜೊತೆಗೆ ಯಾವ ಟಾಸ್ಕ್ ಗಳು ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇತ್ತು, ಏನೇನೆಲ್ಲ ಮಿಸ್ ಮಾಡ್ಕೊಳ್ತಾ ಇದಾರೆ, ಜೊತೆಗೆ ಏನೇನೆಲ್ಲ ಕಲ್ತ್ಕೊಂಡ್ ಬಂದ್ರು ಅದನ್ನು ಕೂಡ ತಿಳಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್.